ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ಪು ಅಂದರೆ ಮನೆಯಲ್ಲೇ ಕುಳಿತು ಇಂಟರ್ನ್ಶಿಪ್ನ ಮಾಡ್ಬೋದು ಮತ್ತು ನಿಮಗೆ ಸಂಬಳವನ್ನು ಪಡೆದುಕೋಬೋದು. 5,000ದಿಂದ 50,000 ತನಕ ನಿಮಗೆ ಇಲ್ಲಿ ಸಂಬಳವನ್ನು ಪಡೆದುಕೋಬೋದು, ತರಬೇತಿಯನ್ನು ಪಡೆದುಕೊಳ್ಬೋದು, ನಿಮಗೆ ಅವಕಾಶ ಮತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಪಡೆದುಕೊಳ್ಬೋದು. ಹಾಗಾದರೆ ಈ ಕೆಲಸ ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೇ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಾಲೇಜ್ನಲ್ಲಿ ಓದುತ್ತಿದ್ದೀರಾ, ಇತ್ತೀಚೆಗೆ ಪದವಿ ಮುಗಿಸಿದ್ದೀರಾ ಅಥವಾ ಮನೆಯಿಂದಲೇ ಅನುಭವದ ಜೊತೆಗೆ ಆದಾಯ ಗಳಿಸಲು ಬಯಸುತ್ತಿದ್ದೀರಾ? ಹಾಗಾದರೆ ಇಂದಿನ ವಿಡಿಯೋ ನಿಮಗಾಗಿ. ಇಂದಿನ ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಎಂದರೇನು, ಯಾರು ಅರ್ಜಿಯನ್ನು ಹಾಕ್ಬೋದು, ಎಷ್ಟು ಸ್ಟೆಪನ್ ಸಿಗುತ್ತೆ, ಯಾವ ಕ್ಷೇತ್ರದಲ್ಲಿ ಅವಕಾಶವಿದ್ದು, ಸರ್ಕಾರಿ ಹಾಗೂ ಖಾಸಗಿ ಇಂಟರ್ನ್ಶಿಪ್ಗಳ ಸಂಪೂರ್ಣ ಮಾಹಿತಿಯನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಓಕೆ, ಹೀಗಾಗಿ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಸ್ಕಿಪ್ ಮಾಡಬೇಡಿ. ಓಕೆ, ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಅಂದರೆ ಇದು ನಿಮ್ಮ ಮನೆಯಲ್ಲಿ ನಿಮ್ಮ ಲ್ಯಾಪ್ಟಾಪು ಅಥವಾ PC ಕಂಪ್ಯೂಟರ್ ಮುಖಾಂತರ ಇಂಟರ್ನೆಟ್ಟು ಸಹಾಯದಿಂದ ಕೆಲಸ ಮಾಡುವಂಥ ಅವಕಾಶ. ಇದನ್ನು ರಿಮೋಟ್ ಇಂಟರ್ನ್ಶಿಪ್ ಅಥವಾ ವರ್ಚುವಲ್ ಇಂಟರ್ನ್ಶಿಪ್ ಅಂತ ಕರೀತಾರೆ. ಕಂಪನಿ ತಂಡದೊಂದಿಗೆ ಕೆಲಸ ಮಾಡೋದು, ಆನ್ಲೈನ್ ಮೀಟಿಂಗು, ಇಮೇಲು, ವಿಡಿಯೋ ಕಾಲು ಹಾಗೂ ಇತರೆ ಡಿಜಿಟಲ್ ಟೂಲ್ಸ್ ಮೂಲಕ ಸಂಪರ್ಕದಲ್ಲಿದ್ದು ನೈಜ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವಂಥ ಅವಕಾಶ ದೊರೆಯುತ್ತೆ. ಇದರಿಂದ ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕೂ ಮುನ್ನ ನಿಮಗೆ ನೈಜ ಅನುಭವ ಸಿಗುವಂಥ ಸಾಧ್ಯತೆ ಇದೆ, ಹೌದಲ್ವಾ? ವರ್ಕ್ ಫ್ರಮ್ ಇಂಟರ್ನ್ಶಿಪ್ ಯಾಕೆ ಮಾಡಬೇಕಂತ ಕೇಳ್ತೀರಾ? ಇಲ್ಲಿ ಹೊಸ ನೈಜ ಕೆಲಸದ ಅನುಭವ ಸಿಗುತ್ತೆ, ಹೊಸ ಕೌಶಲ್ಯವನ್ನು ಕಲಿಬೋದು, ರಿಸ್ಯೂಮ್ ತುಂಬ ಸ್ಟ್ರಾಂಗ್ ಆಗುತ್ತೆ. ನೀವು ಯಾವುದೇ ಕಂಪನಿಗೆ ನೇರವಾಗಿ ಹೋಗಿ ರಿಸ್ಯೂಮನ್ನು ಇದು ಮಾಡ್ಕೊಂಡು ನೀವು ಕೆಲಸನ ಗಿಟ್ಟಿಸ್ಕೊಳ್ಬೋದು. ಹಾಗೆ ಪರ್ಮನೆಂಟ್ ಉದ್ಯೋಗಕ್ಕೂ ನಿಮಗೆ ಸಹಾಯ ಆಗುತ್ತೆ. ಓದೋ ಜೊತೆಗೆ ನಿಮಗೆ ಆದಾಯ ಕೂಡ ಸಿಗುತ್ತೆ. ಉತ್ತಮ ಪ್ರದರ್ಶನ ನೀಡಿದರೆ ಇದೆಯಲ್ಲ, ನಿಮಗೆ ಇಲ್ಲೇ ಇದೆಯಲ್ಲ ಪರ್ಮನೆಂಟ್ ಕೆಲಸನೂ ಆಗುತ್ತೆ. ಇಲ್ಲಿ ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸ್ಬೋದು ಅಂತ ಕೇಳ್ತೀರಾ? 12ನೇ ತರಗತಿ ಉತ್ತೀರ್ಣರಾದವರು, ಡಿಗ್ರಿ ಆದವರು, ಪೋಸ್ಟ್ ಗ್ರ್ಯಾಜುಯೇಟ್ ಆದವರು, ಇಂಜಿನಿಯರ್ ವಿದ್ಯಾರ್ಥಿಗಳು, MBA ವಿದ್ಯಾರ್ಥಿಗಳು ಅಥವಾ ಮನೆಯಲ್ಲೇ ಕುಳಿತು ಫ್ರೆಶರ್ಸ್ಗಳು, ಹೊಸ ಕೌಶಲ್ಯ ಬಯಸುವವರು, ಉದ್ಯೋಗಕ್ಕಾಗಿ ತಯಾರಿ ನಡೆಸುವಂಥ ಯುವಕರು ಎಲ್ಲರೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು, ಹೌದಲ್ಲ? ಕೌಶಲ್ಯ ಕೇಳಿದರೆ ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮವಾಗಿರಬೇಕು, ಬೇಸಿಕ್ ಆದರೂ ಕಂಪ್ಯೂಟರ್ ನಾಲೆಜ್ ಇರಬೇಕು, ಮತ್ತು MS ವರ್ಡ್ ಮತ್ತು ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್ ಇದೆಯಲ್ಲ ಇದರ ಬಳಕೆ ತಿಳಿದಿರಬೇಕು. ಇಮೇಲ್ ಹಾಗೂ ಇಂಟರ್ನೆಟ್ ಇದೆಯಲ್ಲ ಅದರ ಬಳಕೆಯೂ ನಿಮಗೆ ತಿಳಿದಿರಬೇಕು. ಟೈಮ್ ಮ್ಯಾನೇಜ್ಮೆಂಟು, ಟೀಮ್ ವರ್ಕು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲು, ಕನ್ನಡ, ಹಿಂದಿ ಅಥವಾ ಇಂಗ್ಲೀಷ್ ಬರವಣಿಗೆ ಕೂಡ ಕೌಶಲ್ಯ ಇರಬೇಕು. ಅಂದರೆ ಟೈಪಿಂಗ್ ರೈಟ್ ಇದೆಯಲ್ಲ, ಕನ್ನಡ ಗೊತ್ತಿರುತ್ತೆ ನಿಮಗೆ, ಹೌದು, ನಿಮಗೆ ಇಂಗ್ಲೀಷ್ ಆದರೂ ಇಂಗ್ಲೀಷು ಕೂಡ ಗೊತ್ತಿರಬೇಕು, ಹಾಗೆ ಹಿಂದಿ ಕೂಡ ಗೊತ್ತಿರಬೇಕು. ಸೆಲ್ಫ್ ಲರ್ನಿಂಗ್ ಎಬಿಲಿಟಿ, ಪ್ರೊಫೆಷ್ನಲ್ ಬಿಹೇವಿಯರು ಇದೆಲ್ಲ ಅಗತ್ಯ ಕೌಶಲ್ಯ ಅಂತ ಕೇಳಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಅವಕಾಶ ಇದೆ ಅಂದರೆ ಇದು ನಿಮಗೆ ಉಂಟಲ್ಲ, ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಇದೆಯಲ್ಲ, ಕಂಟೆಂಟ್ ರೈಟಿಂಗ್ ಇದೆ. ಬರವಣಿಗೆಯಲ್ಲಿ ಆಸಕ್ತಿ ಇರುವವರಿಗೆ ಬ್ಲಾಗ್, ಆರ್ಟಿಕಲ್, SEO ಕಂಟೆಂಟ್, ಸೋಷಿಯಲ್ ಮೀಡಿಯಾ ಪೋಸ್ಟ್ ಬರೆಯುವಂಥ ಅವಕಾಶ ಸಿಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್, ಇದು SEO, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಗೂಗಲ್ ಆ್ಯಡ್ಸ್, ಇಮೇಲ್ ಮಾರ್ಕೆಟಿಂಗ್ ಹಾಗೂ ಕಂಟೆಂಟ್ ಮಾರ್ಕೆಟಿಂಗ್ ಕೂಡ ಇರುತ್ತೆ. ಈ ಗ್ರಾಫಿಕ್ ಡಿಸೈನಿಂಗ್ ಕೆಲಸ ಇದೆ. ಇದರಲ್ಲಿ ಕ್ಯಾನ್ವಾ, ಫೋಟೋಶಾಪ್, ಇಲಿಸ್ಟ್ರೇಟರ್ ಬಳಸುವವರಿಗೆ ಉತ್ತಮ ಅವಕಾಶ ಅಂತ ಹೇಳ್ಬೋದು. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕೂಡ ಇದೆ. ಇದರಲ್ಲಿ ವೆಬ್ ಡೆವಲಪ್ಮೆಂಟು, ಆ್ಯಪ್ ಡೆವಲಪ್ಮೆಂಟು, ಪೈಥಾನ್, ಜಾವಾ, AI ಕೋಡಿಂಗ್ ಸಂಬಂಧಿತ ಇಂಟರ್ನ್ಶಿಪ್ ಕೂಡ ಇದೆ. ಇಲ್ಲಿ ಡಾಟಾ ಅನಾಲಿಟಿಕ್ಸ್, ಎಕ್ಸೆಲ್, SQL, ಪವರ್ BI ಹಾಗೂ ಪೈಥಾನ್ ಬಳಸುವವರಿಗೂ ಕೂಡ. ಹಾಗೆ ಹ್ಯೂಮನ್ ರಿಸೋರ್ಸ್ ರಿಕ್ವೈರ್ಮೆಂಟು, ಇಂಟರ್ವ್ಯೂ, ಶೆಡ್ಯೂಲಿಂಗ್, ಎಂಪ್ಲಾಯ್ ಮ್ಯಾನೇಜ್ಮೆಂಟು, ಬಿಸ್ನೆಸ್ ಡೆವಲಪ್ಮೆಂಟಲ್ಲಿ ಸೇಲ್ಸು, ಕ್ಲೈಂಟ್ ಕಮ್ಯುನಿಕೇಷನ್ ಹಾಗೂ ಮಾರ್ಕೆಟ್ ರಿಸರ್ಚ್ ಅಂತ ಹೇಳಿದ್ದಾರೆ. ಓಕೆ, ಸ್ಟೆಪಂಡ್ ಎಷ್ಟು ಸಿಗುತ್ತೆ ಅಂತ ನೋಡುವ. ಎಕ್ಸ್ಪೀರಿಯನ್ಸ್ ಇಲ್ಲದವರಿಗೆ 5ರಿಂದ 10,000 ತನಕ ಸಿಗುತ್ತೆ. ಸ್ಕಿಲ್ಡ್ ಇಂಟರ್ನ್ ಇದೆಯಲ್ಲ ಅವರಿಗೆ 10ರಿಂದ 20,000 ಸಿಗುತ್ತೆ. ಟೆಕ್ನಿಕಲ್ ಇಂಟರ್ನ್ಶಿಪ್ ಇದೆಯಲ್ಲ ಅವರಿಗೆ 20ರಿಂದ 35,000 ಸಿಗುತ್ತೆ. ಪ್ರೀಮಿಯಂ ಕಂಪನಿಯಲ್ಲಿ ನಿಮಗೆ 35ರಿಂದ 50,000 ಅಥವಾ ಅದಕ್ಕಿಂತ ಹೆಚ್ಚಾಗಿ ಸಿಗುತ್ತೆ. ಕೆಲವು ಕಂಪನಿ ಸ್ಟೆಪಂಡ್ ನೀಡದಿದ್ದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಮತ್ತು ಸ್ಕಿಲ್ ಟ್ರೈನಿಂಗ್ ಕೊಡುತ್ತೆ, ಹೌದಲ್ವಾ? ಸರ್ಟಿಫಿಕೇಟ್ ಎಷ್ಟು ವ್ಯಾಲ್ಯೂ ಇದೆ ಅಂತ ನಿಮಗೆ ಗೊತ್ತಿರುವಂಥದ್ದೇ. ಹಾಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆಯಲ್ಲ ಇಂಟರ್ನ್ಶಿಪ್, ಅರ್ಜಿಯನ್ನು ಹಾಕೋದು ಹೇಗೆ? ನಿಮ್ಮ ರೆಸ್ಯೂಮನ್ನು ರೆಡಿ ಮಾಡಿ, ಲಿಂಕ್ಡ್ಇನ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ, ನಿಮ್ಮ ಆಸಕ್ತಿಗೆ ತಕ್ಕ ಇಂಟರ್ನ್ಶಿಪ್ಪನ್ನು ಹುಡುಕ್ಬೋದು. ಅಪ್ಲಿಕೇಶನ್ ಫಾರ್ಮನ್ನು ಭರ್ತಿ ಮಾಡಿಕೊಂಡು ರೆಸ್ಯೂಮನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆಫರ್ ಲೆಟ್ರ್ ಬಂದ ನಂತರ ಅಕ್ಸೆಪ್ಟ್ ಮಾಡಿಕೊಂಡು ನಿಗದಿತ ದಿನಾಂಕದಿಂದ ಮನೆಯಿಂದಲೇ ಕೆಲಸನ ಆರಂಭಿಸ್ಬೋದು. ಇಂಟರ್ನ್ಶಿಪ್ ಹುಡುಕಲಿಕ್ಕೆ ಇದೆಲ್ಲ ತುಂಬ ಪ್ಲ್ಯಾಟ್ಫಾರ್ಮ್ ಇದೆ. ಇಂಟರ್ನ್ಶಾಲಾ ಇದೆ, ಲಿಂಕ್ಡ್ಇನ್ ಜಾಬ್ಸ್ ಇದೆ, ಇಂಡೀಡ್ ಇದೆ, ನೌಕರಿ ಇದೆ, ಪೌಂಡಿಟ್, ಗ್ಲಾಸ್ ಡೋರ್, ಅನ್ಸ್ಟಾಪ್, ವೆಲ್ ಫೌಂಡ್, ಗೂಗಲ್ ಕರಿಯರ್, ಮೈಕ್ರೋಸಾಫ್ಟ್ ಕರಿಯರ್ ಹೀಗೆಲ್ಲ ಇದೆ. ಸರ್ಕಾರಿ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಅವಕಾಶ ಕೂಡ ಇದೆ. ಮೈ ಗೌರ್ಮೆಂಟ್ ಇಂಟರ್ನ್ಶಿಪ್ ಇದೆ,
ಹಾಗೆ NITI ಆಯೋಗ್ ಇಂಟರ್ನ್ಶಿಪ್ ಇದೆ, ಮತ್ತು MEIT ಇಂಟರ್ನ್ಶಿಪ್ ಇದೆ, ಡಿಜಿಟಲ್ ಇಂಡಿಯಾ ಹಾಗೂ NIC ಇಂಟರ್ನ್ಶಿಪ್ ಕೂಡ ಇದೆ, AICTE ಇಂಟರ್ನ್ಶಿಪ್ ಪೋರ್ಟಲ್ ಇದೆ, ಸ್ವಯಂ ಹಾಗೂ NPTEL ಇದು ಕೂಡ. ಇವು ನೇರ ಇಂಟರ್ನ್ಶಿಪ್ ಅಲ್ಲದಿದ್ದರೂ ಇಂಡಸ್ಟ್ರಿ ರೆಡಿ ಸ್ಕಿಲ್ ಕಲಿಯಲು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಸರಿ, ನಿಮಗೆ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ಪಿಗೆ ನಿಮಗೆ ಉಂಟಲ್ಲ ನಿಮಗೆ ಅಪ್ಲೈ ಮಾಡಲಿಕ್ಕಿದೆಯಲ್ಲ, ನಿಮಗೆ ಕೆಲವೊಂದು 7 ಲಿಂಕನ್ನು ಇದು ಮಾಡಿದ್ದೀನಿ. ಓಕೆ, ಲಿಂಕನ್ನು ಡೈರೆಕ್ಟಾಗಿ ಕೊಟ್ಟಿದ್ದೀನಿ. ಸರ್ಕಾರಿ ಕೂಡ ಇದೆ, ಪ್ರೈವೇಟು ಕೂಡ ಇದೆ. ಹಾಗಾಗಿ ನೀವು ಯಾವುದು ಬೇಕೋ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಇಷ್ಟವಾದದ್ದು ನೀವು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಲಿಂಕ್ ಬೇಕಾದರೆ ಇದೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಟೆಲಿಗ್ರಾಮಲ್ಲಿ ಬಂದರೆ ನಿಮಗೆ ಅಲ್ಲಿ ನೇರವಾಗಿ ಪಿನ್ ಮಾಡ್ತೀನಿ, ಇಲ್ಲ ಕಮೆಂಟ್ ಬಾಕ್ಸಲ್ಲೂ ಕೂಡ ಪಿನ್ ಮಾಡ್ತೀನಿ. ನೀವು ಅಲ್ಲಿಂದ ನೇರವಾಗಿ ಕೂಡ ಅಪ್ಲೈ ಮಾಡ್ಕೋಬೋದು. ಸರಿಯಾ? ಹಾಗೆ ಇಂಟರ್ನ್ಶಿಪ್ ಮಾಡುವಾಗ ವಿಶ್ವಾಸಾರ್ಹ ಕಂಪನಿಗಳಲ್ಲಿ ಅರ್ಜಿನ ಹಾಕಿ ಅಂದರೆ ಇಷ್ಟು ಕೊಟ್ಟಿದ್ದೀನಲ್ಲ 7 ಲಿಂಕ್ ಕೊಟ್ಟಿದ್ದೀನಿ. ಇದು ಟ್ರಸ್ಟೆಡ್ ಕಂಪನಿ ಆಗಿದೆ. ಹಾಗಾಗಿ ಇಲ್ಲಿ ನೀವು ಇಂಟರ್ನ್ಶಿಪ್ನ ಈಸಿಯಾಗಿ ತೆಗೆದುಕೊಳ್ಬೋದು. ಹಣ ಕೇಳುವಂಥ ಇಂಟರ್ನ್ಶಿಪ್ ಇದೆಯಲ್ಲ, ಅದರ ಬಗ್ಗೆ ಎಚ್ಚರಿಕೆಯಿಂದಿರಿ. ಕೆಲವೊಂದು ಇಂಟರ್ನ್ಶಿಪ್ಪಲ್ಲಿ ಜಾಸ್ತಿಯಾಗಿ ಜನರಿಗೆ ಹಣ ಕೇಳ್ತಾರೆ. ಅಂಥ ಇಂಟರ್ನ್ಶಿಪ್ಗೆ ನೀವು ಅಟೆಂಡ್ ಮಾಡಬೇಡಿ, ಯಾಕೆಂದರೆ ನಿಮ್ಮ ಹಣನ ಕಳ್ಕೊಳ್ತೀರ ಸುಮ್ಮನೆ. ಸಮಯಕ್ಕೆ ಸರಿಯಾಗಿ ಕೆಲಸನ ಮುಗಿಸಿ, ಪ್ರೊಫೆಷ್ನಲ್ ಬಿಹೇವಿಯರ್ ಕಾಪಾಡಿಕೊಳ್ಳಿ. ಆನ್ಲೈನ್ ಮೀಟಿಂಗ್ಗೆ ಸಮಯಕ್ಕೆ ಸೇರಿ ಮೆಂಟರ್ ಜೊತೆ ಸಂಪರ್ಕದಲ್ಲಿರಬೇಕು. ಹೊಸ ಸ್ಕಿಲ್ಲನ್ನು ಕಲಿಯಿರಿ. ಇಂಟರ್ನ್ಶಿಪ್ ಮುಗಿದ ನಂತರ ಸರ್ಟಿಫಿಕೇಟ್ ಹಾಗೂ ರೆಕಮೆಂಡೇಷನ್ ಲೆಟರನ್ನು ಅದನ್ನು ಪಡೆದುಕೊಳ್ಳೋದನ್ನು ಮರಿಬೇಡಿ. ಓಕೆ, ನಿಮ್ಮ ರೆಸ್ಯೂಮಲ್ಲಿ ಪರ್ಸ್ನಲ್ ಡೀಟೇಲ್ಸು, ಕರಿಯರ್ ಆಬ್ಜೆಕ್ಟಿವ್, ಎಜುಕೇಷನಲ್ ಕ್ವಾಲಿಫಿಕೇಷನು, ಟೆಕ್ನಿಕಲ್ ಸ್ಕಿಲ್ಲು, ಸಾಫ್ಟ್ವೇರ್ ಸ್ಕಿಲ್ಲು, ಪ್ರಾಜೆಕ್ಟು, ಸರ್ಟಿಫಿಕೇಟು, ಅಚೀವ್ಮೆಂಟು, ಪ್ರೀವಿಯಸ್ ಇಂಟರ್ನ್ಶಿಪ್ಪು ಎಕ್ಸ್ಪೀರಿಯನ್ಸು, ಲಿಂಕ್ಡ್ಇನ್ ಪ್ರೊಫೈಲು, ಪೋರ್ಟ್ಫೋಲಿಯೋ ಇದೆಲ್ಲ ರೆಸ್ಯೂಮಲ್ಲಿ ಇರಬೇಕು. ಹೌದಲ್ಲ? ಇಂಟರ್ನ್ಶಿಪ್ ನಂತರ ನಿಮಗೆ ಫುಲ್ ಟೈಮ್ ಜಾಬ್ ಸಿಗುತ್ತೆ, ರಿಮೋಟ್ ಜಾಬ್ ಸಿಗುತ್ತೆ. ಅಂತ ವರ್ಕ್ ಫ್ರಮ್ ಹೋಮ್ ಜಾಬ್ ಕೂಡ ಮಾಡ್ಬೋದು, ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು, ಸ್ಟಾರ್ಟಪ್ ಕರಿಯರ್ ಮಾಡ್ಬೋದು, ಕ್ಯಾಂಪಸ್ ಪ್ಲೇಸ್ಮೆಂಟ್ ಮಾಡ್ಬೋದು, ಹೈಯರ್ ಸ್ಟಡೀಸ್, ಹೀಗೆ ಹಲವು ಹುದ್ದೆಗಳು ನಿಮಗೆ ಇಲ್ಲಿ ತೆರೆದುಕೊಳ್ಳುತ್ತೆ. ಹೌದಲ್ವಾ? ಅತ್ಯುತ್ತಮ ಪ್ರದರ್ಶನ ನೀಡಿದ ಅಭ್ಯರ್ಥಿಗಳು ಕಂಪನಿಗಳು ನೇರವಾಗಿ ಪರ್ಮನೆಂಟ್ ಜಾಬ್ ಆಫರ್ ಕೂಡ ನೀಡುತ್ತೆ. ಇಲ್ಲಿ ಇಂಟರ್ನ್ಶಿಪ್ ಮುಗಿದ ನಂತರ ಇದೆಯಲ್ಲ, ನೀವು ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸಿದರೆ ನಿಮಗೆ ಕಂಪನಿನೇ ನಿಮಗೆ ಕೆಲಸ ಕೊಡುತ್ತೆ. ಹಾಗಾಗಿ ಇಂದಿನ ಇದು ಸ್ಪರ್ಧಾತ್ಮಕ ಯುಗದಲ್ಲಿ ಡಿಗ್ರಿ ಮಾತ್ರ ಸಾಕಾಗೋದಿಲ್ಲ, ನಿಮ್ಮ ಅನುಭವ ಮತ್ತು ಕೌಶಲ್ಯ ಇದು 2 ಮುಖ್ಯವಾಗಿರುತ್ತೆ. ಹಾಗಾಗಿ ಇಂಟರ್ನ್ಶಿಪ್ ನಿಮಗೆ ತುಂಬ ಅಗತ್ಯವಾಗಿರುತ್ತೆ. ತುಂಬ ಜನ ಇಂಜಿನಿಯರ್ ಮುಗಿಸ್ತೀರ, ಅದು ಕೆಲಸ ಸಿಗೋದಿಲ್ಲ. ಆದರೆ ನಿಮಗೆ ಇಲ್ಲಿ ಇಂಥ ಸ್ಕಿಲ್ ಇದೆಯಲ್ಲ, ಸಣ್ಣ ಸ್ಕಿಲ್ ಇದೆಯಲ್ಲ, ಇದೆಲ್ಲ ನೀವು ಟಾಪ್ ಮೈಂಡ್ ಮಾಡಿದ್ರಂಟ ನಿಮಗೆ ಇದು ಯಾವುದೇ ರೀತಿಯ ದಿಕ್ಕಂತ ಇರೋದಿಲ್ಲ. ನೀವು ಈಸಿಯಾಗಿ ಕೆಲಸನ ಪಡೆದುಕೋಬೋದು. ಹೌದಲ್ವಾ? ಸರಿ, ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರದ ವಿಡಿಯೋ ಇದೆಯಲ್ಲ, ನಮ್ಮ ವಿಡಿಯೋದಲ್ಲಿ ದಿನನಿತ್ಯ ಪೋಸ್ಟ್ ಮಾಡ್ತಾ ಇರ್ತೀನಿ. ಖಾಸಗಿ ಉದ್ಯೋಗ, ಸರ್ಕಾರಿ ಉದ್ಯೋಗ ಮತ್ತು ನಿಮಗೆ IT ಇಂಜಿನಿಯರಿಂಗ್ ಹುದ್ದೆಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇರ್ತೀನಿ. ಹಾಗಾಗಿ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಯಾವುದೇ ರೀತಿಯ ಮುಜುಗರ ಪಡಬೇಡಿ. ಓಕೆ, ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.